ಆತ್ಮೀಯ ನಮ್ಮ ಚಾನಲ್ನ ಎಲ್ಲ ವೀಕ್ಷಕರಿಗೆ ಶ್ರೀನಿವಾಸ್ ಗುರೂಜಿ ಮಾಡುವ ನಮಸ್ಕಾರ. ಮತ್ತು ಈ ದಿನ ಶತಭಿಷ ನಕ್ಷತ್ರದಲ್ಲಿ ಜನಿಸಿರೋರ್ದು 1ನೇ ಪಾದ, 2ನೇ ಪಾದ ಮತ್ತು 3ನೇ ಪಾದ, 4ನೇ ಪಾದ ಹೀಗೆ ಜನಿಸಿರೋರ್ದು ಫಲಗಳನ್ನು ನೋಡೋಣ. ಯಾವ ರೀತಿ ಅವರ ಸ್ವಭಾವವಿರುತ್ತೆ ಮತ್ತು ಇವರಿಗೆ ನಕ್ಷತ್ರ ಕಂಟಕ ಅಂತ ಕರೀತಾರೆ. ನಕ್ಷತ್ರ ಕಂಟಕಗಳೇನಾದರೂ ಇದೆಯಾ, ಅಥವಾ ಎಷ್ಟೆಷ್ಟು ವಯಸ್ಸಿನಲ್ಲಿ ಇವರಿಗೆ ಗಂಡಾಂತರಗಳಿರುತ್ತೆ, ಅಥವಾ ಯಾವ್ಯಾವ ವಯಸ್ಸಿನಲ್ಲಿ ಯಾವ್ಯಾವ ರೋಗ ಅಥವಾ ವ್ರಣಬಾಧೆಗಳು, ವಾತರೋಗ, ಅಪಘಾತಗಳು ಮತ್ತು ಅಪಮೃತ್ಯುಗಳು ಇದು ಯಾವ್ಯಾವ ವಯಸ್ಸಿನಲ್ಲಿ ಬರುತ್ತೆ, ಇವನ್ನೆಲ್ಲವನ್ನು ನಾವಿವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಶತಭಿಷ ನಕ್ಷತ್ರ ನೋಡಿ. ಈ ನಕ್ಷತ್ರ ರಾಕ್ಷಸಗಣವಾಗಿದೆ ಮತ್ತು ಆದಿನಾಡಿಯಾಗಿದೆ. ಯೋನಿಯಲ್ಲಿ ಕುದುರೆ. ಮತ್ತು ಈ ಶತಭಿಷ ನಕ್ಷತ್ರ ಕುಂಭರಾಶಿಯಾಗಿದೆ ಮತ್ತು ಈ ಕುಂಭರಾಶಿಗೆ ಶನಿ ಅಧಿಪತಿಯಾಗಿರ್ತಾನೆ. ಮೊದಲನೇದಾಗಿ ಶತಭಿಷ ನಕ್ಷತ್ರ 1ನೇ ಪಾದದ ಫಲ ನೋಡೋಣ. ಈ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿರೋರದು ಧನುಸ್ಸು ಅಂಶವಾಗತ್ತೆ. ಧನುಸ್ಸು ರಾಶಿಗೆ ಮತ್ತು ಈ ಧನುಸ್ಸು ಅಂಶಕ್ಕೆ ಗುರು ಅಧಿಪತಿ ಆಗ್ತಾರೆ. ಇದರಲ್ಲಿ ಜನಿಸಿದವರು ಪರಾಕ್ರಮಶಾಲಿಗಳಾಗ್ತಾರೆ ಮತ್ತು ಬಂಧು ಪ್ರೇಮಿಯ ಆಗ್ತಾರೆ ಮತ್ತು ಅತಿಥಿ ಅಭ್ಯಾಗತರನ್ನು ಸೇವಿಸ್ತಕ್ಕಂಥವರಾಗ್ತಾರೆ ಮತ್ತು ಧನಿಕರು, ಧಾರ್ಮಿಕ ಬುದ್ಧಿಯುಳ್ಳವರು ಮತ್ತು ಆಚಾರವಂತರು ಕೂಡ 1ನೇ ಪಾದ, ಯಾರು ಶತಭಿಷ ನಕ್ಷತ್ರ 1ನೇ ಪಾದದಲ್ಲಿ ಜನಿಸ್ತಾರೆ ಅವರು ಈ ಮೇಲಿನಂತೆ ಅವರ ಸ್ವಭಾವವನ್ನು ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ನಂತರ ಶತಭಿಷ ನಕ್ಷತ್ರ 2ನೇ ಪಾದ ನೋಡಿ. ಈ ನಕ್ಷತ್ರದ 2ನೇ ಪಾದಕ್ಕೆ ಸಂಬಂಧಪಟ್ಟಂತೆ 2ನೇ ಪಾದ ಮಕರಾಂಶವಾಗುವುದು ನೋಡಿ. ಮಕರಕ್ಕೆ ಶನಿ ಅಧಿಪತಿಯಾಗಿರ್ತಾರೆ. ಈ ಶತಭಿಷ ನಕ್ಷತ್ರ 2ನೇ ಪಾದದಲ್ಲಿ ಜನಿಸಿದವರು ಬಂಧುದ್ವೇಷಿಗಳು ಮತ್ತು ಅಂಜುಬುರುಕರು ಮತ್ತು ಮೂರ್ಖನು ಕೂಡ ಮತ್ತು ಕೋಪಿಷ್ಠರು, ಸದಾ ಕೋಪವನ್ನು ಮಾಡ್ಕೊಳ್ತಕ್ಕಂಥವರು ಮತ್ತು ಸದಾ ದುಃಖಿಯು, ಯಾವಾಗಲೂ ದುಃಖದಲ್ಲಿರ್ತಕ್ಕಂಥವರಾಗಿರ್ತಾರೆ ಮತ್ತು ಬೇರೆಯವರಿಗೆ ಕೇಡನ್ನು ಬಯಸುವವರಾಗಿರ್ತಾರೆ ಅಂತ ಹೇಳ್ತಾರೆ. ನಂತರ 3ನೇ ಪಾದ ನೋಡಿ. 3ನೇ ಪಾದ ಕೂಡ ನಕ್ಷತ್ರ, ಈ ನಕ್ಷತ್ರದ 3ನೇ ಪಾದಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಕುಂಭಾಂಶವಾಗಿರುವುದರಿಂದ ಶನಿ ಅಧಿಪತಿಯಾಗಿರ್ತಾರೆ. ಇದರಲ್ಲಿ ಜನಿಸಿದವನು ದರಿದ್ರನು ಮತ್ತು ಕುಲಘಾತಕನು ಮತ್ತು ಪಾಪಕರ್ಮಗಳನ್ನು ಆಚರಣೆ ಮಾಡುವಂಥವನಾಗಿರ್ತಾನೆ ಮತ್ತು ಮಂದಬತಿ, ಯಾವುದೇ ಬುದ್ಧಿ ಇಲ್ಲದೆ ಇರುವಂಥವರು ಈ ಶತಭಿಷ ನಕ್ಷತ್ರ 3ನೇ ಪಾದದಲ್ಲಿ ಜನಿಸ್ತಾರೆ ಮತ್ತು ನಾನಾ ವ್ಯಾಧಿಗಳನ್ನು ಅನುಭವಿಸ್ತಕ್ಕಂಥವರಾಗಿರ್ತಾರೆ ಮತ್ತು ನೀಚರು ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ ಅಂತ ಹೇಳ್ತಾರೆ. ಮತ್ತು 4ನೇ ಪಾದ, ಈ ನಕ್ಷತ್ರದ 4ನೇ ಪಾದಕ್ಕೆ ಮೀನಾಂಶವಾಗುವುದು. ಮೀನಾಂಶ ಅಂತ ಇದ್ದಾಗೆ ಗುರು ಅಧಿಪತಿ ಆಗ್ತಾರೆ. ವಿದ್ಯಾವಂತನು, ರಾಜಾಶ್ರಯವುಳ್ಳವಂಥವರು ನೋಡಿ, ರಾಜರ ಹತ್ರ ಆಶ್ರಯ ಪಡೆಯತಕ್ಕಂಥವರಾಗ್ತಾರೆ ಶತಭಿಷ ನಕ್ಷತ್ರ 4ನೇ ಪಾದದವರಿಗೆ. ಮತ್ತು ದೇವತಾ ಭಕ್ತಿಯುಳ್ಳವರು ನೋಡಿ. ಯಾವುದು ಶತಭಿಷ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿರೋರಿಗೆ ವಿದ್ಯಾವಂತರಾಗ್ತಾರೆ. ಗುರು ಅಧಿಪತಿಯಾಗಿರುವುದರಿಂದ ವಿದ್ಯಾವಂತನು, ರಾಜಾಶ್ರಯವುಳ್ಳವನು, ದೇವತಾ ಭಕ್ತಿಯುಳ್ಳವನು, ಶಾಂತನು ನೋಡಿ, ಯಾವಾಗಲೂ ಶಾಂತವಾಗಿರ್ತಾರೆ. ಜನಪ್ರೇಮಿಯು, ಸತ್ಕರ್ಮಶೀಲನು ಮತ್ತು ಪರೋಪಕಾರಿಯಾಗಿಯೂ ಒಳ್ಳೆಯದನ್ನು ಮಾಡ್ತಕ್ಕಂಥವನಾಗಿರ್ತಾನೆ. ಗುರು ಹಿರಿಯರಲ್ಲಿ ಭಕ್ತಿಯುಳ್ಳವನಾಗಿರ್ತಾನೆ. ವಿನಯಶೀಲನು ಮತ್ತು ಪರೋಪಕಾರಿಯೂ ಆಗಿರ್ತಾನೆ ಮತ್ತು ಜನಾನುರಾಗಿಯೂ ಕೂಡ ಆಗ್ತಾರೆ. ಮತ್ತು ಇದನ್ನು ಕೇಳಿಸ್ಕೊಂಡ್ರಲ್ಲ, ಈಗ ನಕ್ಷತ್ರ ಕಂಟಕದ ಬಗ್ಗೆ ತಿಳ್ಕೊಳ್ಳೋಣ. ಈ ನಕ್ಷತ್ರದಲ್ಲಿ ಜನಿಸಿದವರು ಹುಟ್ಟಿದಾಗ ಜಾತಕನಿಗೆ, ಈ ನಕ್ಷತ್ರದಲ್ಲಿ ಯಾರು ಹುಟ್ಟುತ್ತಾರೆ ಅವರಿಗೆ 3ನೇ ವಯಸ್ಸಿನಲ್ಲಿ ಜ್ವರಬಾಧೆಗಳು, 3 ವರ್ಷದ ಒಳಗಡೆ ಜ್ವರಬಾಧೆಗಳು ಉಂಟಾಗತ್ತೆ. ನಂತರ 5 ವರ್ಷದ ವಯಸ್ಸಿನಲ್ಲಿ ವ್ರಣಬಾಧೆಗಳು, ವ್ರಣ ಅಂದರೆ ಹುಣ್ಣು ಅಥವಾ ಗುಳ್ಳೆಗಳಾಗ್ತಕ್ಕಂಥದ್ದು. ಮತ್ತು 10ನೇ ವಯಸ್ಸಿನಲ್ಲಿ ಶೀತ ಮತ್ತು ವಾತಕ್ಕೆ ಸಂಬಂಧಪಟ್ಟಂಥ ರೋಗಗಳು ಬರಬಹುದು. ನಂತರ 16ರಿಂದ 24ನೇ ವಯಸ್ಸಿನಲ್ಲಿ ವಿಷ ಭಯಗಳು, ತಿನ್ನುವಂಥ ಆಹಾರದಲ್ಲಿ ಎಚ್ಚರಿಕೆಯಿಂದ ಆಹಾರವನ್ನು ತೆಗೆದುಕೊಳ್ಳಬೇಕು. ನಂತರ 32ನೇ ವಯಸ್ಸಿನಲ್ಲಿ ಶತ್ರು ಭೀತಿಗಳು, ನಮಗಿರುವಂತಹ ಸುತ್ತಮುತ್ತಲು ಇರುವಂತಹ ಶತ್ರುಗಳನ್ನು ನಾವು ಮೊದಲೇ ಕಂಡುಹಿಡ್ಕೊಳ್ಬೇಕು ಮತ್ತು ಹಿತಶತ್ರುಗಳಿಂದ ದೂರವಾಗಿರಬೇಕು. ನಂತರ 40ನೇ ವಯಸ್ಸಿನಲ್ಲಿ ಜ್ವರಬಾಧೆಗಳು ಮತ್ತು 54ನೇ ವಯಸ್ಸಿನಲ್ಲಿ ವಾಹನಕ್ಕೆ ಸಂಬಂಧಪಟ್ಟಂತೆ ಅಪಘಾತಗಳು. ಈ ರೀತಿಯಾಗಿ ಎಚ್ಚರಿಕೆಯಿಂದ ಇರಿ 54ನೇ ವಯಸ್ಸಿನಲ್ಲಿ. 68ನೇ ವಯಸ್ಸಿನಲ್ಲಿ ಅಪಮೃತ್ಯು ಭಯಗಳಿರುತ್ತೆ ಮತ್ತು ಇವುಗಳಿಂದ ನಿವಾರಣೆ ಆದರೆ 80 ವರ್ಷ ಪರಮಾಯುಷ್ಯ ಇದೆ ನೋಡಿ. ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಪೂರ್ಣ ಆಯುಷ್ಯದೆ, 80 ವರ್ಷದ ಆಯುಷನ್ನು ಪೂರ್ತಿಯಾಗಿದೆ.
ಹಾಗಾಗಿ ನಾವು ಮಾಡಬೇಕಾಗಿರೋದಿಷ್ಟೇ. ಶತಭಿಷ ನಕ್ಷತ್ರಕ್ಕೆ ಕುಂಭರಾಶಿಗೆ ಶನಿ ಅಧಿಪತಿಯಾಗಿರ್ತಾನೆ. ಇದಕ್ಕೆ ನಕ್ಷತ್ರ ದೋಷ ನಿವಾರಣೆಗೆ ಶನಿಯನ್ನು ಆರಾಧನೆ ಮಾಡೋದ್ರಿಂದ ಪ್ರತಿ ದಿವಸ ಓಂ ಶಂ ಶನೇಶ್ಚರಾಯ ನಮಃ. ಶತಭಿಷ ನಕ್ಷತ್ರ ಕುಂಭರಾಶಿಯವರು ಪರಿಹಾರ ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ನಿಮ್ಮ ಕೈಯಲ್ಲಿ ಎಷ್ಟು ಬಾರಿ ಆದರೆ ಅಷ್ಟು ಬಾರಿ ಜಪ ಮಾಡೋದ್ರಿಂದ ನಿಮ್ಮ ಗ್ರಹ ಶಾಂತಿ ಆಗತ್ತೆ, ನಕ್ಷತ್ರ ಶಾಂತಿ ಆಗತ್ತೆ, ಮತ್ತು ನೀವು ಕೂಡ ಜೀವನದಲ್ಲಿ ಉತ್ತಮವಾದಂಥ ಯಶಸ್ಸನ್ನು ಪಡಿತೀರಿ. ಆಗುವಂತಹ ಆಗು ಹೋಗುಗಳಲ್ಲಿ ನಿಮಗೆ ಒಳ್ಳೆಯದೇ ಆಗ್ತಾ ಬರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂತಹ ವಿಡಿಯೋಗಳಿಗೆ ನಮಗೆ ಸಹಾಯ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ. ಮತ್ತು ಯಾರಾದರೂ ಜಾತಕಗಳನ್ನು ತೋರಿಸ್ಕೊಳ್ಬೇಕು, ನಮ್ಮ ಜಾತಕ ಪರಿಶೀಲನೆ ಮಾಡಿಸ್ಬೇಕು, ಅಥವಾ ಹೊಸ ಜಾತಕಗಳನ್ನು ಬರೆದು ಕೊಡಬೇಕು, ಅಥವಾ ಕಂಪ್ಯೂಟರ್ ಜಾತಕಗಳನ್ನು ಹಾಕಿಸ್ಬೇಕು ಅಂದ್ಕೊಳ್ಳೋರಿದ್ದರೆ ಮತ್ತು ಜಾತಕ ಪರಿಶೀಲನೆ ಮಾಡಿಸ್ಬೇಕು ಅಂತ ಹೇಳಿದರೆ ಈ ಕೆಳಗಡೆ ಇರುವಂತಹ ನಂಬರನ್ನು ಸಂಪರ್ಕ ಮಾಡಿ ನಿಮ್ಮ ಜಾತಕವನ್ನು ಮತ್ತು ನಿಮ್ಮ ಜಾತಕದ ಈಗಿನ ಗ್ರಹಚಾರ ಫಲವನ್ನು, ಗೋಚಾರ ಫಲವನ್ನು ನೀವು ಕೂಡ ತಿಳಿದುಕೊಳ್ಳಬಹುದು. ಮತ್ತು ಕೆಳಗಡೆ ಇರತಕ್ಕಂಥ ನಂಬರಿಗೆ ನೀವು ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಕೂಡ ನಿಮ್ಮ ಜಾತಕವನ್ನು ಇದ್ದರೆ ಜಾತಕವನ್ನು ಕಳಿಸ್ಕೊಡ್ಬೋದು. ಹಾಗೆ ನಿಮ್ಮ ಸಂಬಂಧಪಟ್ಟಂತೆ ಜ್ಯೋತಿಷ್ಯವನ್ನು ಕೂಡ ನೀವು ತಿಳ್ಕೊಳ್ಬೋದು.